ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಮೇ 2024 ರಂದು ಚಿತ್ತಾಪುರ್ ಠಾಣೆಯಲ್ಲಿ ಒಂದು ಪೊಲೀಸ್ ಪ್ರಕರಣ ದಾಖಲಾಗಿರುತ್ತದೆ. 64/2024 ಅಂತ ಮನೆ ಕಳ್ಳತನ ಪ್ರಕರಣ. ಇದರಲ್ಲಿ ಈಗಾಗಲೇ ನಾವು 2 ಆರೋಪಿಗಳನ್ನು ಅಬ್ಸ್ಕಾಂಡಿಂಗ್ ಇದ್ದಿದ್ರು. ಅವರು ಪತ್ತೆ ಹಚ್ಚಲಿಕ್ಕೆ ತಂಡಗಳೆಲ್ಲ ರಚನೆ ಮಾಡಿದ್ವಿ, ಬಟ್ ಇನಿಷಿಯಲ್ ಆಗಿ ಸಿಗ್ಲಿಲ್ಲ. ಈಗ ಮತ್ತೆ ಹೊಸದಾಗಿ ಒಂದು ತಂಡವನ್ನು ರಚನೆ ಮಾಡಿ ನಾವು ಅವರನ್ನೇ ವಶಪಡಿಸಿಕೊಳ್ಳಕ್ಕೆ ಆದೇಶ ನೀಡಿದ ಮೇರೆಗೆ ಈ ಡಿವೈಎಸ್ಪಿ ಶಾಬಾ ಶಂಕರಗೌಡ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ಸಿಪಿಐ ಚಿತ್ತಾಪುರ್ ಮತ್ತು PSI ಚಿತ್ತಾಪುರ್ ಮತ್ತು ಅವರ ಇನ್ನೊಬ್ಬರು PSI ಆಗಿರೋ ಚಂದ್ರಾಮಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಬಸವರಾಜ್ HC, ದತ್ತಾತ್ರೇಯ PC, ಸವಿಕುಮಾರ್ PC, ರವಿಕುಮಾರ್ PC, ಮಂಜುನಾಥ್ PC, ಈರೇಶ್, ಸಿದ್ದರಾಮೇಶ್ ಇವರೆಲ್ಲ ಒಂದು ತಂಡವಾಗಿ ಅವ್ರನ್ನ ಆರೋಪಿಯನ್ನು ಹುಡುಕ್ಲಿಕ್ಕೆ ಎಲ್ಲಾ ಕಡೆ ಓಡಾಡಿದ್ರು. ಮೇನ್ ಈ ಆರೋಪಿ ಯಾರಿದ್ದಾರೋ ಅಂದ್ರೆ ಇವರು ಟ್ರೈನ್ ಅಫೆಂಡರ್ ಆಗಿದ್ದಾನೆ. ಸತತವಾಗಿ ಇವನ್ನೆಲ್ಲ ಟಾರ್ಗೆಟ್ ಮಾಡಿರುವುದು ಎಲ್ಲ ಟ್ರೈನ್ ಅಲ್ಲಿ ಒಂದು ಕಡೆಯಿಂದ ಟ್ರೈನ್ ಹತ್ಕೊಂಡು ಇನ್ನೊಂದು ಕಡೆ ಹೋಗುವ ಟೈಮ್ ಅಲ್ಲಿ ಇವನು ಕಳ್ಳತನ ಮಾಡ್ತಾ ಇರ್ತಾನೆ. ಸೊ ಅವನಿಗೋಸ್ಕರ ನಾವು ಎಲ್ಲಾ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ದಾಗ 10th May 2025 ರಂದು ಅವರು ಈ ವಾಡಿ ರೈಲ್ವೆ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದು ನಾವು ಪೊಲೀಸ್ ಅವ್ರಿಗೆ ಕಂಡಿದ್ದಾರೆ. ಇಮಿಡಿಯೇಟ್ ಆಗಿ ಅವರು ವಶಪಡಿಸಿಕೊಂಡು ಅವ್ರನ್ನ ಏನು ಈ ಚಿತ್ತಾಪುರ್ ಹಳೆ ಪ್ರಕರಣ 64/2024 ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅವರು ಇನ್ನೊಂದು 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ. ಅದರಲ್ಲಿ 3 ಪ್ರಕರಣಗಳಲ್ಲಿ 12/2025 ಮತ್ತು 16/2025 ಬಾಗೋಡಿಯಲ್ಲಿ ಅವರು ಮನೆ ಕಳ್ಳತನ ಮಾಡಿರುವುದು ಮತ್ತು 28/2025 ಚಿತ್ತಾಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅಜ್ಜಿ ಕಡೆ ಅವರ ಕೊರಳಲ್ಲಿ ಇರುವಂತಹ ಚೈನ್ ಅನ್ನು ಕಳ್ಳತನ ಮಾಡ್ಕೊಂಡು ಹೋಗಿರುವುದು, ಒಟ್ಟು ಬೇರೆ 3 ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ನಮ್ಮ ವಿಚಾರಣೆ ಸಮಯದಲ್ಲಿ ಕಂಡು ಬಂದಿದೆ. ಆ 3 ಪ್ರಕರಣಗಳಲ್ಲಿ ಈ ಆರೋಪಿತರನ್ನು ನಾವು ಕಲಿಸಿಕೊಟ್ಟಿದ್ದೇವೆ ಮತ್ತು ಈ 3 ಪ್ರಕರಣಗಳಲ್ಲಿ ಸೇರಿ ಒಟ್ಟು 42 ಗ್ರಾಮ್ ಗೋಲ್ಡ್, 100 ಗ್ರಾಮ್ ಸಿಲ್ವರ್ ಮತ್ತು 10,400 rupees ಕ್ಯಾಶ್ ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಈಗ ಇವರು ಪೂರ್ತಿ ಡೀಟೇಲ್ಸ್ ನೋಡಿದ್ರೆ ಇವರ ಹೆಸರು ಶೇಖ್ ಪಾಷಾ ಅಂತ, 28 ವರ್ಷ ಆಗಿದೆ. ಅವ್ರು ಇರುವುದೆಲ್ಲ ಸೋಲಾಪುರ್, ಪುಣೆ ಮತ್ತು ಇವರು ಕೆಲಸ ಮಾಡೋದಿಲ್ಲ. ಬಟ್ ಈ ಹಿಂದೆ ಇವ್ರ ಮೇಲೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಇವರು ಮೇನ್ ಏನಂದ್ರೆ ಟ್ರೈನ್ ಅಫೆಂಡರ್. ಟ್ರೈನ್ ಮೂವ್ ಆಗ್ತಿದ್ದಾಗ ಟ್ರೈನ್ ಒಳಗಡೆ ಕಳ್ತನ ಮಾಡೋದು, ಪಿಕ್ ಪಾಕೆಟಿಂಗ್ ಮಾಡೋದು ಇಂಥದ್ದು ಇವತ್ತು ಮೇನ್ ವೃತ್ತಿ. ತದನಂತರ ರೈಲ್ವೆ ಟ್ರೈನ್ ಅಲ್ಲಿ ಕಳ್ಳತನದ ಜೊತೆ ಇವರು ಮನೆ ಕಳ್ಳತನ ಮತ್ತು ಚೈನ್ ಸ್ನಾಚಿಂಗ್ ಇದನ್ನು ಅವರು ಈ ಇತ್ತೀಚಿನ ದಿನಗಳಲ್ಲಿ ಶುರು ಮಾಡಿದ್ರು. ನಮ್ಮ ಚಿತ್ತಾಪುರ ಸೊ ಇವನ್ನೆಲ್ಲ ಇಷ್ಟು 11 months ಇಂದ ಇವರು ಅಪ್ಸ್ಕಾಂಡಿಂಗ್ ಆಗಿದ್ದವರನ್ನು ನಾವು ಪತ್ತೆ ಮಾಡಿ ಅವ್ರ ಕಡೆ 3 ಕೇಸಸ್ ಡಿಟೆಕ್ಟ್ ಮಾಡಿದ ಎಂಟೈರ್ ಡಿವೈಎಸ್ಪಿ ಶಾಬಾ ಸಬ್ ಡಿವಿಷನ್ ಟೀಮ್ ಮತ್ತು ಚಿತ್ತಾಪುರ್ ಸರ್ಕಿಲ್ ಟೀಮ್ ಮತ್ತು ಚಿತ್ತಾಪುರ್ ಪೊಲೀಸ್ ಠಾಣೆ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.